ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಮಾಡ್ತಾ ಇರೋದು ಜೋಳದ ರೊಟ್ಟಿ ಮತ್ತು ಎಣ್ಣೆಗಾಯಿ ಬದನೆಕಾಯಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಇಲ್ಲಿ ನಾವು ಒಂದು ಪಾತ್ರೆಯಲ್ಲಿ ನೀರನ್ನು ತಗೊಂಡಿದ್ದೀವಿ, ಸ್ವಲ್ಪ ಕುದಿಸೋದಕ್ಕೆ ಇಟ್ಟಿದ್ದೀವಿ. ಅಲ್ಲಿವರೆಗೂ ಜೋಳದ ಹಿಟ್ಟನ್ನು ಸೋಸ್ಕೊತಾ ಇದ್ದೀವಿ, ಸ್ವಲ್ಪ ಬಡಿಯೋದಕ್ಕೆ ತೆಕ್ಕೊಂಡು ಇಟ್ಕೊಂಡಿದ್ದೀವಿ. ಈಗ ಇದು ಕುದಿ ಬಂದಿದೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹದವಾಗಿ ನಾದ್ಕೊತಾ ಇದ್ದೀವಿ. ಇಲ್ಲಿ ಹಂಚಲ್ಲಿ ಶೇಂಗಾನ ಹಾಕೊಂಡಿದ್ದೀವಿ, ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀವಿ. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಈಗ ಒಂದು ಮುಷ್ಟಿ ಬಿಳಿ ಎಳ್ಳನ್ನು ತಗೊಂಡಿದ್ದೀವಿ, ಸ್ವಲ್ಪ ಚಟಪಟ ಅನ್ನೋವರೆಗೂ ಬೇಯಿಸಬೇಕು. ನೋಡಿ, ಈಗ ಹದವಾಗಿ ನಾದಿದ್ದೀವಿ ಹಿಟ್ಟನ್ನು. ನಾವಿಲ್ಲಿ ಜೋಳದ ಹಿಟ್ಟನ್ನು ತಗೊಂಡಿದ್ದೀವಿ, ನೀವು ಬೇಕಿದ್ರೆ ಸಜ್ಜೆ ಹಿಟ್ಟು ಕೂಡ ಯೂಸ್ ಮಾಡ್ಕೊಬೋದು. ಇಲ್ಲ ಜೋಳದ ಹಿಟ್ಟು ನಮ್ಮ ಮನೇಲಿ ಸಿಗೋದಿಲ್ಲ ಅಂತಂದರೆ ಮಾರ್ಕೆಟಲ್ಲಿ ಪರ್ಚೇಸ್ ಮಾಡಿಕೊಂಡು ಹೀಗೆ ಕೂಡ ಟ್ರೈ ಮಾಡ್ಕೊಬೋದು, ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಉತ್ತರ ಕರ್ನಾಟಕದವರು ಜಾಸ್ತಿ ಜೋಳದ ರೊಟ್ಟೆ ಯೂಸ್ ಮಾಡೋದು, ರಾಗಿ ಮುದ್ದೆ ಎಲ್ಲ ತಿನ್ನೋದಿಲ್ಲ. ನಮ್ಮ ಕಡೆ ಇದೇ ಸ್ಪೆಷಲ್ಲು. ನೋಡಿ, ಹೀಗೆ ಬಡ್ಕೊಂಡಿದ್ದೀವಿ. ಸ್ವಲ್ಪ ತಳ್ಳಗೆ ಬಡ್ಕೊಬೇಕು. ನೋಡಿ, ತಗೊಂಡಿದ್ದೀವಿ. ಹಂಚ ಮೇಲೆ, ಕಾದಿರೋ ಹಂಚ ಮೇಲೆ ಹಾಕ್ತಾಯಿದ್ದೀವಿ. ಸ್ವಲ್ಪ ಬೇಯ್ದ ಮೇಲೆ ನೀರನ್ನು ಹಚ್ಕೋಬೇಕು. ನೋಡಿ, 1 ನಿಮಿಷ ಬಿಟ್ಟು ಹೀಗೆ ಟರ್ನ್ ಮಾಡ್ಕೊಬೇಕು. ನೋಡಿ, ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀವಿ. ಇವಾಗ ರೊಟ್ಟಿ ಬುಟ್ಟಿಯಲ್ಲಿ ಸರ್ವ್ ಮಾಡ್ಕೊತಾ ಇದ್ದೀವಿ. ನೋಡಿ, ಇದು ಎರಡನೇ ರೊಟ್ಟೆ ಮಾಡ್ತಾ ಇರೋದು. ಜಾಸ್ತಿ ಜೋರಾಗಿ ಬಡಿದ್ರೆ ರುಚಿ ಚೆನ್ನಾಗಿರುತ್ತೆ. ಈಗ ರೊಟ್ಟಿ ರೆಡಿಯಾಗಿದೆ. ಬನ್ನಿ ನೋಡೋಣ ಎಣ್ಣೆಗಾಯಿ ಬದನೆಕಾಯಿ ಮಾಡೋದನ್ನು. ಇಲ್ಲಿ ಬದನೆಕಾಯನ್ನು ನೀರಲ್ಲಿ ಅದ್ದಿಟ್ಟಿದ್ದೀವಿ. ಮಸಾಲ ಐಟಮ್ಸ್ ನೋಡ್ಕೊಳ್ಳೋಣ. ಕೊರಿಯಾಂಡರ್ ಪೌಡರು, ಧನಿಯಾ, ಚಕ್ಕೆ, ಲವಂಗ, ಜೀರಿಗೆ, ಟೊಮ್ಯಾಟೊ ಮತ್ತು ತೆಂಗಿನಕಾಯಿ, ಕೊತ್ತಂಬರಿ, ಬೆಳ್ಳುಳ್ಳಿ, ಶೇಂಗಾ ಮತ್ತು ಬಿಳಿ ಎಳ್ಳು. ಒಂದು ಮಿಕ್ಸಿಗೆ ಕೊತ್ತಂಬರಿನ ಹಾಕೊತಾ ಇದ್ದೀವಿ. ಕಟ್ ಮಾಡ್ಕೊಂಡಿರೋ ಕೊಬ್ಬರಿನ ಹಾಕೊತಾ ಇದ್ದೀವಿ. ಶೇಂಗಾ, ಒಂದು ಮುಷ್ಟಿಯಷ್ಟು ಎಳ್ಳು ತಗೊಂಡಿದ್ದೀವಿ. ಬೆಳ್ಳುಳ್ಳಿ 5ರಿಂದ 10 ಎಸಳು ತೊಗೊಂಡಿದ್ದೀವಿ. ಟೊಮ್ಯಾಟೊ, ಇಲ್ಲಿ 2 ಟೊಮ್ಯಾಟೊನ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀವಿ. 2 ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಆನಿಯನ್ನು, ಗರಂ ಮಸಾಲ, ಕೊರಿಯಾಂಡರ್ ಪೌಡರು, ಚಕ್ಕೆ, ಲವಂಗ, ಜೀರಿಗೆ. ಇದಕ್ಕೆ 1 ಟೇಬಲ್ ಸ್ಪೂನು ಅರಿಶಿನ ಹಾಕೊತಾ ಇದ್ದೀವಿ. 1 ಟೇಬಲ್ ಸ್ಪೂನು ಅಚ್ಕಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರನ್ನು ಹಾಕ್ಕೊಂಡು ಹೀಗೆ ಗ್ರೈಂಡ್ ಮಾಡ್ಕೊಂಡಿದ್ದೀವಿ. ನೋಡಿ, ಹೇಗೆ ಪೇಸ್ಟ್ ಆಗಿದೆ ಅಂತ. ಈಗ 6 ಭಾಗವಾಗಿ ಕಟ್ ಮಾಡ್ಕೊಂಡಿರೋ ಬದನೆಕಾಯಲ್ಲಿ ಫಿಲ್ ಮಾಡ್ಕೊತಾ ಇದ್ದೀವಿ ಮಸಾಲಾನ. ನೋಡಿ, ಹೇಗೆ ಫಿಲ್ ಮಾಡ್ಕೊಂಡಿದ್ದೀವಿ. ಈಗ ಒಂದು ಪಾತ್ರೆಗೆ 4ರಿಂದ 5 ಟೇಬಲ್ ಸ್ಪೂನು ಆಯಿಲನ್ನು ಹಾಕ್ಕೊತಾ ಇದ್ದೀವಿ. ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ, ಜೀರಿಗೆನ ಹಾಕ್ಕೊತಾ ಇದ್ದೀವಿ. ಇದು ಚಟಪಟ ಅಂದಮೇಲೆ ಕರಿಬೇವು ಹಾಕ್ಕೊತಾ ಇದ್ದೀವಿ. ಸ್ವಲ್ಪ ಫ್ರೈ ಮಾಡಿದ್ಮೇಲೆ ಇದಕ್ಕೆ ಆನಿಯನ್ ಆ್ಯಡ್ ಮಾಡ್ತಾ ಇದ್ದೀವಿ.
ನೋಡಿ, ಇದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. 2ರಿಂದ 3 ನಿಮಿಷ ಹೀಗೆ ಫ್ರೈ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ಬದನೆಕಾಯಿನ ಹಾಕೊತಾ ಇದ್ದೀವಿ. ನೋಡಿ, ಸ್ವಲ್ಪ ಅಚ್ಕಾರದ ಪುಡಿನ ಮೇಲೆ ಹಾಕೊತಾ ಇದ್ದೀವಿ. ಇದನ್ನು 2ರಿಂದ 3 ನಿಮಿಷ ಹೀಗೆ ಬೇಯಿಸಬೇಕು. ಈಗ ಚೆನ್ನಾಗಿ ತಿರುಗಿಸ್ಕೊಳ್ಳಿ. 2 ಬದಿಗೆ ಬೇಯಿಸಬೇಕು. ಇವಾಗ ಮಿಕ್ಸಿಲಿ ಉಳಿದಿರೋ ಪೇಸ್ಟನ್ನು ಹಾಕೊತಾ ಇದ್ದೀವಿ. ನೀರನ್ನು ಕೂಡ ಅದರಲ್ಲೇ ಆ್ಯಡ್ ಮಾಡಿಕೊಂಡು ಹಾಕೊತಾ ಇದ್ದೀವಿ. ಈಗ ಹುಣಸೆ ಹಣ್ಣು ಸ್ವಲ್ಪ ಕಲಿಸ್ಬಿಟ್ಟು ಹುಣಸೆ ಹಣ್ಣಿನ ರಸನ ಹಾಕ್ತಾ ಇದ್ದೀವಿ. ನೋಡಿ, ಗ್ರೇವಿ ಎಷ್ಟು ಥಿಕ್ಕಾಗಿದೆ. ಇಷ್ಟೇ ಥಿಕ್ಕಾಗಿರಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದನ್ನು 5ರಿಂದ 10 ನಿಮಿಷ ಬೇಯಿಸ್ಕೊಳ್ಳಿ. ನೋಡಿ ಹೇಗೆ ಬಂದಿದೆ ಅಂತ. ಫೈನಲ್ ಲುಕ್ ನೋಡಿ. ಎಣ್ಣೆಗಾಯಿ, ಬದನೆಕಾಯಿ ಮತ್ತು ಅಕ್ಕಿ ರೊಟ್ಟಿ ಸವಿಯಲು ಸಿದ್ಧ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಬಟನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.